ಸಿಎಂ ಬದಲಾವಣೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕಳೆದ 1 ವರ್ಷದಿಂದ ಇತ್ತು. ಆದ್ರೆ ಇದೀಗ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಇವತ್ತಿನ ಹೇಳಿಕೆ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯಿತಾ? ಹಾಗಾದ್ರೆ ಡಿಕೆ ಶಿವಣ್ಣ ಏನ್ ಮಾಡುತ್ತೆ, ಕಾಂಗ್ರೆಸ್ ಮೇಲೆ ಈ ಹೇಳಿಕೆ ಯಾವೆಲ್ಲ ಪರಿಣಾಮಗಳಿಗೆ ಕಾರಣ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇನ್ನು ಚದುರಂಗದ 2ನೇ ಸ್ಟೋರಿಯಲ್ಲಿ ನಿನ್ನೆ ರಾಜ್ಯದಲ್ಲಿ ಸುರಿದಂತಹ ಮಹಾಮಳೆ, ಬೆಂಗಳೂರಲ್ಲಿ ಮರಣ ಮಳೆಯಾಗಿದ್ದನ್ನ ನಾವು ನೋಡಬಹುದು. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ತುರ್ತು ಸಭೆಯಲ್ಲಿ ಏನೆಲ್ಲ ಸೂಚನೆಗಳನ್ನ ನೀಡಲಾಗಿದೆ, ಯಾರ ತಲೆದಂಡ ಆಗಿದೆ, ಮಳೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚದುರಂಗದ ಹೆಡ್ಲೈನ್ಸ್. ಬೌರಿಂಗ್ ಗೋಡೆ ಕುಸಿತ 7 ಸಾವು, ಎಂಜಿನಿಯರ್ ತಲೆದಂಡ, ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಅಮಾನತಿಗೆ ಸಿಎಂ ಸೂಚನೆ, ತುರ್ತು ಕ್ರಮಗಳಿಗೂ ತಾಕೀತು. ಸರ್ಕಾರಕ್ಕೆ ಲೋಕಾಯುಕ್ತರ ಚಾಟಿ, ಬೌರಿಂಗ್ ದುರಂತದ ಬಗ್ಗೆ ಸುಮೋಟೋ ಕೇಸ್, ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸರ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಇಲ್ಲ, ಸೋನಿಯಾ ರಾಹುಲ್ ಗಾಂಧಿ ಜೊತೆ ನಾವು ಚರ್ಚೆ ಮಾಡ್ತೇವೆ, ಎಐಸಿಸಿ ಅಧ್ಯಕ್ಷ ಖರ್ಗೆ ಸ್ಫೋಟಕ ಹೇಳಿಕೆ. ಸದ್ಯಕ್ಕಂತೂ ಬದಲಾವಣೆ ಇಲ್ಲ, ಆಮೇಲೆ ನೋಡೋಣ. ಒಂದೇ ಮಾತಲ್ಲಿ ಎಲ್ರಿಗೂ ಉತ್ತರ ಕೊಟ್ರ ಖರ್ಗೆ. ಸಿಎಂ ಸಿದ್ದರಾಮಯ್ಯ ಸೇಫ್ ಆದ್ರ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಸದ್ಯಕ್ಕಿಲ್ಲ ಬದಲಾವಣೆ. ಈಗ ಪ್ರಶ್ನೆನೇ ಉದ್ಭವಿಸಲಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತದೆ. ಅವರು ಆಗೋದಾದ್ರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ನಾನು ಉತ್ತಮ ಅಂತ ನೀವು ಹೇಳ್ತೀವಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಅಧಿಕಾರ ಹಂಚಿಕೆ, ಸಿಎಂ ಸ್ಥಾನ ಬದಲಾವಣೆ ವಿಚಾರ ಕಳೆದ 1 ವರ್ಷದಿಂದನೂ ಬಹಳ ಜೋರಾಗಿ ಸೌಂಡ್ ಮಾಡ್ತಾನಿತ್ತು. ಆಗಾಗ ಟರ್ಮ್ ವೈಸ್ ಆಗಿ ಈ ವಿಚಾರ ಮುನ್ನೆಲೆಗೆ ಬರ್ತಾನೆ ಇತ್ತು. ಪ್ರತಿ ಬಾರಿ ಕೂಡ 2 ಬಣದವರು ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು, ಲಾಬಿಗಳನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಸಿಎಂ ಬದಲಾವಣೆ ಆಗೇ ಹೋಗುತ್ತೆ ಅನ್ನುವಂತಹ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲೇ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕೊಟ್ಟಂತಹ ಒಂದು ಲೈನಿನ ಉತ್ತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗೋದು ಗ್ಯಾರಂಟಿ. ಸಿಎಂ ಬದಲಾವಣೆ ವಿಚಾರ ಸದ್ಯಕ್ಕಂತೂ ಇಲ್ಲ. ಖುದ್ದು ಎಐಸಿಸಿ ಅಧ್ಯಕ್ಷರಿಂದನೇ ಅತಿ ದೊಡ್ಡ ಸಂದೇಶ. ಈ ಮೂಲಕ ಇದೀಗ ಕಳೆದ ಹಲವು ದಿನಗಳಿಂದಲೂ ಆಲ್ಮೋಸ್ಟ್ ಇದೀಗ ಈ 1-1.5 ತಿಂಗಳಲ್ಲಿ ಅಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ವಿಚಾರದಲ್ಲಿ ಇದೀಗ ಎಐಸಿಸಿ ಅಧ್ಯಕ್ಷರೇ ಅತ್ಯಂತ ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಸಿಎಂ ಬದಲಾವಣೆ ಆಗತ್ತೆ ಅನ್ನುವ ಸಂದರ್ಭದಲ್ಲೇ ಮತ್ತೊಂದು ಕೂಗು ಕೇಳಿ ಬರ್ತಾ ಇದ್ದು, ಅದು ದಲಿತ ಸಿಎಂ ಆಗಬೇಕು ಅಂತ ಹೇಳಿ. ದಲಿತ ಸಿಎಂ ಚರ್ಚೆಗೂ ಕೂಡ ಬ್ರೇಕ್ ಹಾಕಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಮೂಲಕ ಇಲ್ಲಿವರೆಗೂ ಕೂಡ ಸಿಎಂ ಬದಲಾವಣೆ ಆಗತ್ತಾ ಇಲ್ವಾ, ಮಾಡ್ತಾರಾ ಇಲ್ವಾ, ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಗೊಂದಲಗಳಿಗೆ ತೆರೆ ಬೀಳೋದು ಯಾವಾಗ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇತ್ತು. ಅವೆಲ್ಲದಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ದಿನ ಅವರಿಗೆ ಒಂದು ಗಿಫ್ಟ್ ಸಿಗುತ್ತೆ ಅಂತ ಹೇಳಲಾಗಿತ್ತು. ಈಗ ಅದಕ್ಕೂ ಕೂಡ ತೆರೆ ಬಿದ್ದ ಹಾಗೆ ಕಾಣಿಸುತ್ತೆ. ಹಾಗಾದ್ರೆ ಸದ್ಯಕ್ಕಿಲ್ಲ ಬದಲಾವಣೆ ಅನ್ನುವಂತಹ ವಿಚಾರವನ್ನ ಏನು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ 2.5 ವರ್ಷ ಕಳೆಯುತ್ತಲೇ ಶುರುವಾಗಿದ್ದಂತಹ ಈ ಒಂದು ಚರ್ಚೆಗೆ ಇದೀಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕಾರಣ ಕಳೆದ ಕೆಲವು ದಿನಗಳಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಆಗ್ತಾ ಇತ್ತು, ಚರ್ಚೆಗಳು ಆಗ್ತಾ ಇತ್ತು, ಬಣ ರಾಜಕೀಯ, ಸ್ಟೇಟ್ಮೆಂಟ್ಗಳ ರಾಜಕೀಯ ಆಗ್ತಾ ಇತ್ತು. ಮೇ ಡೆಡ್ಲೈನ್ ಅನ್ನುತ್ತಿದ್ದಂತಹ ಡಿಕೆ ಬ್ರದರ್ಸ್ಗೂ ಕೂಡ ಈ ಮೂಲಕ
ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಅತಿ ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಒಂದು ಸಂದೇಶ ಇದೀಗ ಈ ಬಣದವರನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಸಿಎಂ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಕಾರಣ, ಕಳೆದ ಕೆಲವು ದಿನಗಳಿಂದಲೂ ಕೂಡ ಮೇ 4ಕ್ಕೆ ರಿಸಲ್ಟ್ ಇದೆ, ಪಂಚರಾಜ್ಯಗಳ ರಿಸಲ್ಟ್ ಆದ ಬಳಿಕ ಬೆಳವಣಿಗೆ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರಗಳು. ಅದೇ ಕಾರಣಕ್ಕಾಗಿ ಅನೇಕ ನಾಯಕರುಗಳು ದೆಹಲಿಗೆ ಹೋಗಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ದೊಡ್ಡ ಮಟ್ಟದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಿದ್ದನ್ನ ನಾವು ಗಮನಿಸಬಹುದು. ಆದ್ರೆ ಇವೆಲ್ಲದಕ್ಕೂ ಕೂಡ ಇದೀಗ ತೆರೆ ಎಳೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸದ್ಯಕ್ಕಂತೂ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಮುಂದೆ ನೋಡೋಣ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡುವುದರ ಮೂಲಕ ಇಲ್ಲಿವರೆಗೂ ಇದ್ದಂತಹ ಈ ಒಂದು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ರ. ಪ್ರಮುಖ ನಿರ್ಧಾರಗಳಲ್ಲಿ ಸೋನಿಯಾ ಗಾಂಧಿ ನಿರ್ಧಾರವೇ ಅಂತಿಮ. ನೀವು ಯಾರನ್ನೇ ಭೇಟಿ ಆದ್ರೂ, ಯಾರ ಹತ್ರ ಬಂದು ಲಾಬಿ ಮಾಡಿದ್ರು ಕೂಡ ಕೊನೆಗೆ ನಿರ್ಧಾರ ಆಗೋದು ಅದು ಕಾಂಗ್ರೆಸ್ನ ಅಧಿನಾಯಕಿಯಾಗಿರುವಂತಹ ಸೋನಿಯಾ ಗಾಂಧಿಯವರ ನಿರ್ಧಾರದ ಮೂಲಕ. ಹಾಗಾಗಿ ಏನೇ ಬದಲಾವಣೆಗಳು ಆಗಬೇಕು ಅಂತ ಹೇಳಿದ್ರು ಕೂಡ ಅದು ಸಿಎಂ ಸ್ಥಾನದ ಬದಲಾವಣೆ ಅನ್ನುವಂತಹ ವಿಚಾರ ಬಹಳ ಪ್ರಮುಖವಾದಂತಹ ವಿಚಾರ. ಹಾಗಾಗಿ ನಿರ್ಧಾರ ಅಂತಿಮವಾಗಿ ಅದು ಸೋನಿಯಾ ಗಾಂಧಿಯವರದಾಗಿರುತ್ತೆ, ರಾಹುಲ್ ಗಾಂಧಿಯವರದಾಗಿರುತ್ತೆ. ಸೊ ಬದಲಾವಣೆಯ ಸಂದರ್ಭಗಳು ಅಂತ ಹೇಳಿ ಬಂದ್ರೆ ರಾಹುಲ್ ಗಾಂಧಿ ಹಾಗೆಯೇ ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆ ಆಗಬೇಕು. ಅವರು ಕೂಡ ಚರ್ಚೆಯನ್ನ ಮಾಡಿದ ಬಳಿಕವೇ ಈ ಒಂದು ನಿರ್ಧಾರ ಹೊರಬೀಳುತ್ತೆ. ಸೊ ಬದಲಾವಣೆ ಮಾಡೋದೇ ಆದ್ರೆ ಇಮಿಡಿಯೇಟ್ ಆಗಿ ಅಂತೂ ಆಗೋದಿಲ್ಲ. ಕಾರಣ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಿಂದಲೂ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗುತ್ತೆ, ಮಾತನಾಡಬೇಕಾಗುತ್ತೆ. ಈ ವಿಚಾರದಲ್ಲಿ ಏನೇನು ಆಗತ್ತೆ, ಡೆವಲಪ್ಮೆಂಟ್ಸ್ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗುತ್ತೆ. ಸಾಕಷ್ಟು ಸಮಯ ಹಿಡಿಯುತ್ತೆ ಈ ಒಂದು ನಿರ್ಧಾರ ಆಗಬೇಕು ಅಂದ್ರೆ, ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಸಿದ್ದರಾಮಯ್ಯ ಅವರು ಇರುವಂತಹ ಸಂದರ್ಭದಲ್ಲಿ ಯಾಕೆ ಸಿಎಂ ಸ್ಥಾನದ ಬದಲಾವಣೆ? ಸಿಎಂ ಇರುವಂತಹ ಸಂದರ್ಭದಲ್ಲಿ ಬದಲಾವಣೆಯ ವಿಚಾರ ಅನ್ನೋದೇ ಬರೋದಿಲ್ಲ. ಈ ರೀತಿಯಾದಂತಹ ಚರ್ಚೆಗಳೇ ಅನಾವಶ್ಯಕ ಅನ್ನುವಂತಹ ಮಾತನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರೋದು. ಸದ್ಯಕ್ಕಂತೂ ಯಾವುದೂ ಇಲ್ಲ ಅಂತ ಹೇಳೋದ್ರ ಮೂಲಕ ಎರಡೂ ಟೀಮ್ಗೂ ಕೂಡ, ಸಿದ್ದರಾಮಯ್ಯ ಅವರ ಟೀಮ್ ಹಾಗೆಯೇ ಡಿಕೆ ಟೀಮ್ಗೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರ ಇವತ್ತಿನ ಸ್ಟೇಟ್ಮೆಂಟ್ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಬೆಳವಣಿಗೆಗಳಿಗೆ ಅಂತೂ ಕಾರಣ ಆಗಬಹುದು. ಅದು ಯಾವ ರೀತಿಯ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೋಡೋಣ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಇವತ್ತಿನ ಈ ಒಂದು ಸ್ಟೇಟ್ಮೆಂಟ್. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ನೋಡಿ, ಯಾವಾಗ ಸಿಎಂ ಸ್ಥಾನದ ಬದಲಾವಣೆಯ ವಿಚಾರದಲ್ಲಿ ಡಿಕೆ ಟೀಮ್ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಲಾಬಿ ಮಾಡುವಂತಹ ಕೆಲಸ, ಆಗಾಗ ಸ್ಟೇಟ್ಮೆಂಟ್ ಅನ್ನು ಕೊಡುವಂತಹ ಕೆಲಸ ಆಯಿತು, ಅಥವಾ ಸಿಎಂ ಸ್ಥಾನ ಬದಲಾವಣೆ ಆಗಬಹುದು ಅನ್ನುವಂತಹ ರೀತಿಯ ಬೆಳವಣಿಗೆ ನಡೆದು ಆಗ ಇಮಿಡಿಯೇಟ್ ಆಗಿ ಕೇಳಿ ಬಂದಂತಹ ವಿಚಾರ ಅಂತ ಹೇಳಿದ್ರೆ ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಮುನ್ನೆಲೆಗೆ ಬಂತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಾಗಿ ಲಾಬಿ ಮಾಡುವಂಥದ್ದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನೇ ಹೇಳುವಂತಹ ಕೆಲಸ ಕೂಡ ಆಯಿತು. ಬದಲಾವಣೆ ಮಾತು ಕೇಳುತ್ತಲೇ ದಲಿತ ಸಿಎಂ ದಾಳವನ್ನ ಸಿದ್ದರಾಮಯ್ಯ ಅವರ ಟೀಮ್ ಉರುಳಿಸಿತು. ಕಾರಣ, ಅಲ್ಲಿ ಬೇರೆ ಯಾರು ಆಗಬಾರ್ದು, ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀವಿ ಅನ್ನೋದು ಕಾಂಗ್ರೆಸ್ಗೆ ಹಿಂದಲೂ ಕೂಡ ಮಾಡಿಲ್ಲ ಅನ್ನುವಂತಹ ಹಣೆಪಟ್ಟಿ ಇದೆ. ಅದನ್ನ ಈ ಸಂದರ್ಭದಲ್ಲಿ ನಾವು ಬಳಸಿಕೊಳ್ಳೋಣ ಅನ್ನುವಂತಹ ರೀತಿಯಲ್ಲಿ. ಸೊ ಬದಲಾವಣೆ ನೀವು ಮಾಡಬೇಕು, ಮಾಡೋದೇ ಅಂತ ಆದ್ರೆ ದಲಿತರನ್ನೇ ಸಿಎಂ ಮಾಡಿ ಅನ್ನುವಂತಹ ಹಕ್ಕೊತ್ತಾಯವೂ ಕೂಡ ಬಹಳ ಜೋರಾಗಿ ಕೇಳಿ ಬಂತು. ಅಷ್ಟು ಮಾತ್ರ ಅಲ್ಲ, ದಿಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಒತ್ತಡವನ್ನ ಹೇರಿದ್ರು. ದಲಿತ ಮುಖ್ಯಮಂತ್ರಿಯನ್ನೇ ಮಾಡಿ ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಆಗ್ಲಿ ಅನ್ನುವಂತಹ ಹೊಸ ದಾಳವನ್ನ ಉರುಳಿಸಿದ್ರು. ಕಾರಣ, ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ರಯತ್ನವನ್ನ ಸಿದ್ದು ಟೀಮ್ ಅಲ್ಲಿ ಮಾಡ್ತು. ಕಾರಣ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಹೇಳಿದ್ರೆ ಯಾರು ಕೂಡ ಏನು ಹೇಳೋದಿಲ್ಲ, ಗಪ್ಚುಪ್ ಆಗ್ತಾರೆ. ಹಾಗಾಗಿ ಈ ದಾಳವನ್ನ ಉರುಳಿಸಿದ್ರು. ಯಾವುದೇ ಕಾರಣಕ್ಕೂ ಡಿಕೆಶಿ ಸಿಎಂ ಆಗಬಾರ್ದು, ಆದ್ರೆ ಒಂದು ವೇಳೆ ಬದಲಾವಣೆ ಮಾಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಯಾಕೆ ಆಗಬಾರ್ದು ಅನ್ನುವಂತಹ ದಾಳವನ್ನ ಉರುಳಿಸುವುದರ ಮೂಲಕ ಇಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ಕೆಲಸವನ್ನ ಸಿದ್ದು ಟೀಮ್ ಮಾಡ್ತು. ಹಾಗಾದ್ರೆ ಈ ವಿಚಾರದಲ್ಲಿ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡಿ. ಹೈಕಮಾಂಡ್ ಅವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ
ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ, ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು, ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ ನಾವುಗಳು ಯಾರು ಹೇಳಿದರೆ ಅದಕ್ಕೇನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಕ್ಕೆ ನೋಡಿದ್ರೆ ಅವ್ರಿಗೂ ಕೂಡ ಸಿಎಂ ಆಗುವಂತ ಆಸೆ ಏನಾದ್ರು ಇದೆಯಾ ಅಂತ. ಅಲ್ಲ, ನಮಗೆ ಅವ್ರು ಆಗಿದ್ರೆ ಬಹಳ ಸಂತೋಷ. ಯಾಕೆಂದ್ರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥದ್ದು. ಅವರು ಆಗೋದಾದ್ರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ನಮ್ಮಲ್ಲಿ ಏನು ಒಂದು ಭಾವನೆ ಏನಿದೆ ನಮಗೆ ಅಂದರೆ, ಅವರ ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ಕಾಂಗ್ರೆಸ್ ಪಕ್ಷದಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದ್ರು. ಅವರೆಲ್ಲರೂ ಮುಖ್ಯಮಂತ್ರಿಗಳಾದರು. ಇವರು ಕೂಡ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ನಮಗೆ ಒಂದು ಅನಿಸುತ್ತೆ, ಅವರು ಆಗಿದ್ರೆ ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದು, ಅವರು ಬಂದು ಆದರೆ ಯಾರು ಅಷ್ಟು ಹಿರಿಯರು ಬಂದಾಗ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದು ಇರೋದಿಲ್ಲ ಅಂತ ಹೇಳಿದೆ ನಾನು. ಖರ್ಗೆ ಅವರು ಆದರೆ ಸಂತೋಷ, ಆದರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿದೆ ಅದ್ರ ಮೇಲಿದೆ ನೋಡಿ. ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದಕ್ಕಿಂತ ನಮ್ಮಲ್ಲಿ ಹೈಕಮಾಂಡ್ ಅನ್ನೋದು, ಹೈಕಮಾಂಡ್ ನಿರ್ಧಾರದ ಮೇಲೆ ನಾವೆಲ್ಲವೂ ನಡೀತಾ ಇರೋದು. ಹೀಗಾಗಿ ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದಕ್ಕೆ ನಾವು ಬದ್ಧ ಕೆಲಸವನ್ನು ಮಾಡ್ತೀವಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಎಂತಹ ಪಾಯಿಂಟ್ ಅನ್ನ ಸಿದ್ದರಾಮಯ್ಯ ಟೀಮ್ ಇಡ್ತು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿಟ್ರೆ ಯಾರು ಕೂಡ ಏನು ಮಾತಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದಕ್ಕೂ ಕೂಡ ಬ್ರೇಕ್ ಹಾಕಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಇಲ್ಲಿ ಹೆಸರನ್ನೇ ಪ್ರಸ್ತಾಪ ಮಾಡಲಾಗ್ತಾ ಇತ್ತು. ದಲಿತ ಸಿಎಂ ಚರ್ಚೆಗಳಿಗೂ ಕೂಡ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಬ್ರೇಕ್ ಅನ್ನ ಹಾಕಿದ್ದಾರೆ. ಅಂತಹ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಖರ್ಗೆ ಸಿಎಂ ಆಗ್ತಾರೆ ಅನ್ನುವಂತಹ ಚರ್ಚೆಗೂ ಕೂಡ ಇದೀಗ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರಿಂದಲೇ ಇತಿಶ್ರೀಯನ್ನ ಹಾಕಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ, ಆದ್ರೆ ನಮ್ಮ ಹಣೆ ಬರಹ ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇಲ್ಲಿ ಮಾಡಿದ್ದಾರೆ. ಸಿದ್ಧಾಂತ, ಪಕ್ಷನಿಷ್ಠೆ, ಸುದೀರ್ಘ ಸೇವೆ, ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ವಿಚಾರಕ್ಕೂ ಕೂಡ ಅವರು ಬ್ರೇಕ್ ಅನ್ನ ಹಾಕಿದ್ದಾರೆ. ಸದ್ಯಕ್ಕಂತೂ ಸಿಎಂ ಬದಲಾವಣೆ ಇಲ್ಲ ಅನ್ನುವ ಮೂಲಕ ಇಲ್ಲೇವರೆಗೂ ಕಳೆದ 1 ವರ್ಷಗಳಿಂದಲೂ ಕೇಳಿ ಬರ್ತಾ ಇದ್ದಂತಹ ಈ ಒಂದು ಸಿಎಂ ವಿಚಾರ, ಹಾಗೇನೆ ದಲಿತ ಸಿಎಂ ವಿಚಾರ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಏನ್ ಹೇಳಿದ್ದಾರೆ ನೋಡಿ. ನಾನಾದ್ರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆ ಭಾರ ಅನ್ನೋಕ್ಕಿಂತಲೂ ಒಂದು ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಈ ಮೂಲಕ ಇಲ್ಲಿವರೆಗೂ ಇದ್ದಂತಹ ಗೊಂದಲ ಕೇವಲ ಕಾಂಗ್ರೆಸ್ನ ಒಳಗೆ, ಅವರ ಆಪ್ತರ ಟೀಮ್ ಒಳಗೆ ಮಾತ್ರ ಗೊಂದಲ ಇದ್ದಿದ್ದಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಗೊಂದಲ ಇತ್ತು. ಸಿಎಂ ಬದಲಾವಣೆ ಆಗ್ತಾರಾ, ಸಿಎಂ ಚೇಂಜ್ ಆಗ್ತಾರಾ, ಯಾರಾಗ್ತಾರೆ ಸಿಎಂ ಅನ್ನುವಂತಹ ಇಂತಹ ಗೊಂದಲ ಇತ್ತಲ್ಲ, ಇದು ಒಂದು ಪಕ್ಷಕ್ಕೂ ಸಂದೇಶ, ವಿರೋಧ ಪಕ್ಷಕ್ಕೂ ಸಂದೇಶ, ಜನರಿಗೂ ಕೂಡ ಸಂದೇಶವನ್ನ ಕೊಟ್ಟರು. ಈ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಲಾಗಿದೆ, ಬ್ರೇಕ್ ಅನ್ನ ಹಾಕಲಾಗಿದೆ. ಕಾಂಗ್ರೆಸ್ನೊಳಗೆ ಇಲ್ಲಿವರೆಗೂ ಕೂಡ ದಿನೇ ದಿನೇ ಕುರ್ಚಿಯ ಕಚ್ಚಾಟ
ಕಿತ್ತಾಟ ಜಾಸ್ತಿ ಆಗ್ತಾ ಇತ್ತು, ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ಕೊಡಲಾಗ್ತಿತ್ತು. ಅದರಲ್ಲೂ ಈ ಸಲ ಮೇ 15 ಅನ್ನುವಂತಹ ಡೆಡ್ಲೈನ್ ಅನ್ನು ಕೂಡ ನಾವು ಗಮನಿಸಿದ್ವಿ. ಕಾರಣ DK ಶಿವಕುಮಾರ್ ಅವರ ಬರ್ತ್ಡೇಗೆ ಅವರಿಗೆ ಹೈಕಮಾಂಡ್ ಖಂಡಿತವಾಗ್ಲೂ ಕೂಡ ಒಂದು ಗಿಫ್ಟ್ ಕೊಟ್ಟೇ ಕೊಡುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿವರೆಗೂ ಚರ್ಚೆ ಮಾಡಿದ್ದನ್ನ ನಾವು ನೋಡ್ತಿದ್ವಿ. ಹೈಕಮಾಂಡ್ ವರೆಗೂ ಕೂಡ ಹೋಗಿದೆ ಬಣಗಳ ದೂರು ಪ್ರತಿದೂರು. ಒಬ್ರು ಹೋಗೋದು, ಇನ್ನೊಬ್ರು ಬರೋದು, ಮತ್ತೆ ಇನ್ನೊಬ್ರು ಹೋಗೋದು. ಇದೇ ರೀತಿಯಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾನೆ ಇದ್ರು. DK ಬ್ರದರ್ಸ್ ಆಗಿರ್ಬೋದು, DK ಶಿವಕುಮಾರ್ ಅವರ ಬಣದವರಾಗಿರ್ಬೋದು, ಸಿದ್ದರಾಮಯ್ಯ ಅವರ ಆಪ್ತರ ಆಗಿರ್ಬೋದು, ಹೀಗೆ ಹೈಕಮಾಂಡ್ ಅವರನ್ನ ಮೀಟ್ ಮಾಡಿ ದೂರು ಪ್ರತಿದೂರನ್ನ ಕೊಡ್ತಾನೆ ಇದ್ರು. ಆದಷ್ಟು ಬೇಗ ಎಲ್ಲ ಗೊಂದಲವನ್ನ ಬಗೆಹರಿಸ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಈ ಎಲ್ಲ ಗೊಂದಲಗಳು ಏನಿದೆ, ಈ ಗೊಂದಲಗಳಿಗೆ ತೆರೆ ಎಳೆಯುವ ಕೆಲಸವನ್ನ ನಾವು ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿದ್ದಾರೆ. ಕರ್ನಾಟಕದ ಗೊಂದಲ ಇದೆ, ರಾಜ್ಯದ ನಾಯಕತ್ವ ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ಈಗ ಇರುವಂತಹ ಕುತೂಹಲ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರ ಬಣ ಅಥವಾ ಟೀಮ್ ಏನ್ ಮಾಡುತ್ತೆ ಅಂತ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ನಾವು ಗಮನಿಸಿದ್ವಿ. ಯಾಕಂದ್ರೆ 136 ಶಾಸಕರು ಕೂಡ ನನ್ನ ಹಿಡಿತದಲ್ಲೇ ಇದ್ದಾರೆ, ಆ ಒಂದು ಸಂಘಟನೆ ನಾನು ಮಾಡಿರುವುದು, ನನ್ನ ಶಾಸಕರು ನನ್ನ ಜೊತೆ ಇದ್ದಾರೆ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ರು. ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಇವತ್ತಿನ ಸ್ಟೇಟ್ಮೆಂಟ್ ನಿಂದ DK ಟೀಮ್ ಅಲ್ಲಿ ಸಹಜವಾಗಿ ಒಂದು ರೀತಿಯಾದಂತಹ ಕಂಪನ ಉಂಟಾಗಿರುವುದು ಸುಳ್ಳಲ್ಲ. ಖರ್ಗೆ ಮಾತಿನಿಂದ ಸಹಜವಾಗಿ DK ಟೀಮ್ ನಲ್ಲಿ ಒಂದು ರೀತಿಯ ಕಂಪನ ಉಂಟಾಗಿದೆ. ಇಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಮತ್ತೆ ನಮಗೆ ಹಿನ್ನಡೆ ಆಗ್ತಾ ಇದೆ. ಮೇ 15ಕ್ಕೆ DK ಶಿವಕುಮಾರ್ ಅವರ ಬರ್ತ್ಡೇ, ಹಾಗಾಗಿ ಅವರಿಗೆ ಅವತ್ತಿನ ದಿನ ಖಂಡಿತ ಗಿಫ್ಟ್ ಸಿಗುತ್ತೆ ಅನ್ನುವಂತಹ ಒಂದು ಯೋಚನೆಯಲ್ಲಿ ಇದ್ರು. ಆದ್ರೆ ಆ ನಿರೀಕ್ಷೆ ಕೂಡ ಈಗ ಹುಸಿಯಾದಾಗೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಮೇ 4ರ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ, ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಹಾಗೆ ಕರ್ನಾಟಕದಲ್ಲಿ ನಡೆದಂತಹ 2 ಉಪಚುನಾವಣೆಗಳ ರಿಸಲ್ಟ್ ಬಳಿಕ ದೆಹಲಿಗೆ ಹೋಗುವ ಪ್ಲಾನ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಹೋಗಿ ಮತ್ತೆ ಇದೇ ವಿಚಾರಕ್ಕೆ ಒತ್ತಡವನ್ನ ಹೇರುವಂತಹ ಪ್ರಯತ್ನ, DK ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿಯೋದರ ಮೂಲಕ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡ ಹೇರುವ ಪ್ರಯತ್ನವನ್ನ ಕೂಡ ಈಗಾಗಲೇ DK ಶಿವಕುಮಾರ್ ಅವರ ಟೀಮ್ ಮಾಡುವಂತಹ ಸಾಧ್ಯತೆಗಳಿದೆ. ಖರ್ಗೆ ಮಾತುಗಳಿಂದಾಗಿ ಇದೀಗ DK ಟೀಮ್ಗೆ ಏನ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಆತಂಕ ಅಂತೂ ಸಹಜವಾಗಿ ಇದ್ದೇ ಇದೆ. ಆ ಒಂದು ಕುತೂಹಲ ನಮ್ಗಿರೋದು DK ಟೀಮ್ನ ಮುಂದಿನ ನಿರ್ಧಾರ ಏನು, ಏನ್ ಮಾಡ್ತಾರೆ, DK ಶಿವಕುಮಾರ್ ಬಣದವರು ಇಲ್ಲಿಗೆ ಸೈಲೆಂಟ್ ಆಗ್ತಾರಾ ಅಥವಾ ಮತ್ತೊಂದು ದಾಳವನ್ನ ಉರುಳಿಸ್ತಾರಾ, ಆ ದಾಳ ಹೇಗಿರುತ್ತೆ ಅನ್ನೋದು. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ಗೆ DK ಶಿವಕುಮಾರ್ ಮಾತನಾಡಿದ್ದೇನು ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಮೂಲಕ ಇದ್ದಂತಹ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಸಹಜವಾಗಿ AICC ಅಧ್ಯಕ್ಷರು ಮಾಡಬೇಕಾದಂತಹ ಕೆಲಸ ಇದು ಈ ಹಿಂದೆನೇ ಆಗಬೇಕಾಗಿತ್ತು. ಈ ಮೂಲಕ ಇದೀಗ ತೆರೆ ಎಳೆಯುವ ಕೆಲಸ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ನಾಯಕರು, ಇತರೆ ಮುಖಂಡರು ಏನ್ ಹೇಳಿದ್ದಾರೆ ನೋಡೋಣ. ಯಾವ ಗೊಂದಲನೂ ಇಲ್ಲ. ನಾವು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಕೆಲಸಗಳು ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಒಂದು ದಿವಸ ಆದ್ರೂ ಈ ವಿಚಾರ ಮಾತಾಡಿದಾರ? ಅವರು ಆರಾಮಲ್ಲಿ ಇದ್ದಾರೆ, ಅವರು ಕೆಲಸ ಮಾಡ್ತಾರೆ. ಅವರಷ್ಟು ನೀವು ಇಲ್ಲಾಂದ್ರೆ ನೀವೇನು ಹೇಳ್ತೀರಾ? ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಮೊದಲು ಸ್ಟ್ರಾಂಗ್ ಆಗಿದ್ರು, ಈಗಲೂ ಸ್ಟ್ರಾಂಗ್ ಆಗಿದ್ದಾರೆ, ಮುಂದೆ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರದ್ದು ವಿಚಾರಗಳಿದೆ ಅಲ್ಲ, ಅದು ಭಾರಿ ಸ್ಟ್ರಾಂಗ್ ಆಗಿದೆ. ಅವರ ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. KN ರಾಜಣ್ಣ ಎಲ್ಲ ಹೇಳಿದ ಹಾಗೆ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ರೀತಿಯಲ್ಲಿ ಯಾವುದೇ ರೀತಿಯಾಗಿ ಕೂಡ ರಿಯಾಕ್ಟ್ ಮಾಡೋದಿಲ್ಲ ಅಥವಾ ಅವರು ಈ ಹಿಂದೆ ಇದ್ದ ಹಾಗೆ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಜಾರ್ಜ್ ಅವರು ಹೇಳ್ತಾ ಇದ್ದಾರೆ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಈ ಹಿಂದಿಗಿಂತಲೂ ಅನ್ನುವ ವಿಚಾರ ಹೇಳ್ತಾರೆ. ಆದ್ರೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ನಿಂದ DK ಟೀಮ್ ಏನ್ ಮಾಡುತ್ತೆ, ಯಾವ ರೀತಿಯ ದಾಳ ಉರುಳಿಸುತ್ತೆ, ಖಂಡಿತವಾಗ್ಲೂ ಕೂಡ ಮೇ 15 ಡೆಡ್ಲೈನ್ ಆಗತ್ತಾ, ಸಿಎಂ ಆಗ್ತಾರ, ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಕೂಡ ನಾವು ಕಾದು ನೋಡೋಣ. ಬೆಂಗಳೂರಲ್ಲಿ ಸುರಿದಂತಹ ಮಹಾ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. 7 ಮಂದಿ ಸಾವನ್ನಪ್ಪಿದ್ದಾರೆ. ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಒಟ್ಟಾರೆಯಾಗಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತುರ್ತು ಸಭೆಯನ್ನ ಕೂಡ ಕರೆದರು. ಈ ಸಭೆಯಲ್ಲಿ ಅನೇಕ ಸೂಚನೆಗಳನ್ನ ನೀಡಲಾಗಿದೆ. ಕಾರಣ ಈಗಾಗಲೇ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತು. ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿತ್ತು, ಈಗಾಗಲೇ ಮಳೆ ಬರುತ್ತೆ ಅನ್ನೋದನ್ನ ಹೇಳಿತ್ತು. ಆದ್ರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು, ಯಾವ ರೀತಿಯಾಗಿ ಮೊದಲೇ ಎಲ್ಲಾ ರೀತಿಯಾದಂತಹ ಪರಿಹಾರ ಕಾರ್ಯಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿ ಅನಾಹುತಗಳ ಆಗದ ಹಾಗೆ ಪ್ರಿಕಾಷನ್ ಮೆಥಡ್ ಏನ್ ತೆಗೆದುಕೊಳ್ಳಲಾಗಿತ್ತು,
ಈಗಿರುವಂತಹ ಎಲ್ಲರ ಪ್ರಶ್ನೆ ಅದೇ. ಇದೇ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕರೆದ್ರು. ತುರ್ತು ಕಾರ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ತಾಕೀತನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಮಾಡಿದ್ದಾರೆ. ಹೀಗೆ ನಿದ್ರೆ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಏನೇನು ಸರಿಯಾದಂತಹ ಕ್ರಮಗಳು ಎಲ್ಲೆಲ್ಲಿ ಇಲ್ವೋ, ಏನೇನು ಆಗಿದೆ, ಯಾವ ರೀತಿಯಾಗಿ ಈಗ ಅನಾಹುತಗಳಾಗಿದೆ, ಅದನ್ನ ಹೊರತುಪಡಿಸಿ ಕೂಡ ಇನ್ನಷ್ಟು ಅನಾಹುತಗಳಾಗುವಂತಹ ಕೆಲವೊಂದಷ್ಟು ಸ್ಥಳಗಳಿರುತ್ತೆ, ಅವೆಲ್ಲದರ ಬಗ್ಗೆ ಗಮನ ವಹಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಸಿಎಂ ಸಭೆಯನ್ನ ಮಾಡಿದ್ದಾರೆ, ತುರ್ತು ಕ್ರಮಗಳಿಗೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳ ಸಭೆಯಲ್ಲಿ ಸಿದ್ದರಾಮಯ್ಯ ಕೊಟ್ಟಂತಹ ಸೂಚನೆಗಳು ಏನೇನು ಅಂತ ನೋಡ್ತಾ ಹೋದ್ರೆ, ಮುಂಗಾರು ಮಳೆ ಪ್ರಾರಂಭವಾಗುವ ಮೊದಲೇ ಸಿದ್ಧತೆಗಳನ್ನ ಕೈಗೊಳ್ಳಬೇಕು. ಇದು ಪ್ರತಿ ಸಲ ಕೂಡ ಅಧಿಕಾರಿಗಳಿಗೆ ಹೇಳ್ತಾನೆ ಇರ್ತಾರೆ, ಮಾಧ್ಯಮದವರು ಕೂಡ ಹೇಳ್ತಾನೆ ಇರ್ತಾರೆ. ಅದ್ಯಾವುದು ಕೂಡ ನಮ್ಮ ಅಧಿಕಾರಿಗಳು ತಲೆಗೂ ಹಾಕೊಳ್ಳಲ್ಲ, ಕಿವಿಗೂ ಕೇಳಿಸ್ಕೊಳ್ಳುವಂತಹ ಪ್ರಶ್ನೆ ಕೂಡ ಇಲ್ಲ. ಪ್ರತಿ ಬಾರಿ ಕೂಡ ಇಂತಹ ಸಮಸ್ಯೆಗಳು ಆಗ್ತಾನೆ ಇರುತ್ತೆ. 5 ವಲಯಗಳ ಆಯುಕ್ತರು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 5 ವಲಯಗಳಿದೆ. ಹಾಗಾಗಿ 5 ವಲಯಗಳಲ್ಲಿ ಇರುವಂತಹ ಆಯುಕ್ತರು ನಿಮ್ಮ ವಲಯಗಳಲ್ಲಿ ಏನೇನು ಸಮಸ್ಯೆ ಇದೆ, ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮೊದಲೇ ನೀವು ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಣಗಿರುವ ಅಪಾಯಕಾರಿ ಮರಗಳ ರೆಂಬೆಗಳನ್ನ ಕತ್ತರಿಸಬೇಕು. ಯಾಕಂದ್ರೆ ಬಿಸಿಲ ಬೇಗೆ ಯಾವ ರೀತಿಯಾಗಿದೆ, ಮರಗಳು ಸಹಜವಾಗಿ ಒಣಗಿರುತ್ತೆ. ಅವುಗಳು ಮಳೆ ಬಂದಂತಹ ಸಂದರ್ಭದಲ್ಲಿ, ಬಿರುಗಾಳಿ ಬಂದಂತಹ ಸಂದರ್ಭದಲ್ಲಿ ಧರೆಗೆ ಉರುಳೋದು ಸಹಜವಾದಂತಹ ಪ್ರಕ್ರಿಯೆ. ಹಾಗಾಗಿ ಇದರ ಬಗ್ಗೆ ನೀವು ಗಮನವನ್ನ ವಹಿಸಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ರಾಜಕಾಲುವೆಗಳಲ್ಲಿ ಹೂಳನ್ನ ತೆಗೆಯುವಂತಹ ಕೆಲಸ ಆಗಬೇಕು ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ನೀವು ಗಮನವನ್ನು ವಹಿಸಿ ಅಂತ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದ್ದಾರೆ. ಪ್ರವಾಹ ಉಂಟಾಗದ ಹಾಗೆ ಕ್ರಮ ತೆಗೆದುಕೊಳ್ಳಬೇಕು. ಇದು ಬಹಳ ಕಷ್ಟ ಅನ್ಸುತ್ತೆ ಅಧಿಕಾರಿಗಳಿಗೆ. ಕಾರಣ ಏನೇ ಆದ್ರೂ ಕೂಡ ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಕೆರೆ ಅಂತ ಆಗೋದು, ಸಮುದ್ರದ ರೀತಿಯಲ್ಲಿ ಆಗುವಂಥದ್ದು ನಾವು ಪ್ರತಿ ವರ್ಷ ನೋಡ್ತಾನೆ ಇರ್ತೀವಿ. ಅವರು ಕೂಡ ಅದು ಈಗ ಆಗತ್ತೆ, ಆ ನಂತರ ಅದರ ಬಗ್ಗೆ ನಮ್ಗೆ ಸಂಬಂಧನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ. ಈ ಸಲ ಆದ್ರೂ ಕ್ರಮವನ್ನ ಕೈಗೊಳ್ತಾರ ಅಧಿಕಾರಿಗಳು, ಪ್ರವಾಹ ಬರದ ರೀತಿಯಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ರಸ್ತೆಯಲ್ಲಿ ಬಿದ್ದಿರುವಂತಹ ಕಸ ಆಗಿರ್ಬೋದು, ರೆಂಬೆಗಳನ್ನ ಕೂಡಲೇ ತೆರವು ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ, ಯಾಕಂದ್ರೆ ಇದರಿಂದಾನೇ ಸಾಕಷ್ಟು ಅನಾಹುತಗಳಾಗೋದನ್ನ ಕೂಡ ನಾವು ನೋಡಿದೀವಿ. ಜನ ಅಂಡರ್ ಪಾಸ್ ಬಳಸ್ತಾ ಹಾಗೆ ಕೂಡಲೇ ಬ್ಯಾರಿಕೇಡ್ಗಳನ್ನ ಹಾಕಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ನಾನು ಫಾರೆಸ್ಟ್ ಇದು ನಮ್ಮ ಮರಗಳನ್ನ ಕಟ್ಟಿಂಗ್ ಎಲ್ಲೆಲ್ಲಿ ಕೊಂಬೆಗಳಿದೆ, ರಸ್ತೆಗೆ ಎಫೆಕ್ಟ್ ಆಗ್ತಿದೆ, ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಐಡೆಂಟಿಫೈ ಮಾಡಿ ನಮ್ಗೆ ಲಿಸ್ಟ್ ಕೊಡಿ, ಅದೆಲ್ಲ ಕಾರ್ಪೊರೇಷನ್ ಅವ್ರುಗಳು ಒಂದು ಕಡೆಯಿಂದ ಕಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಕಟ್ ಮಾಡಿಬಿಟ್ಟು, ಯಾಕೆಂದರೆ ಎಲ್ಲ ಮರಗಳು ಬಿದ್ದು ರೋಡಲ್ಲಿ ಎಲ್ಲ ಭಾಳ ಸಮಸ್ಯೆ ಆಗ್ತಾಯಿದೆ, ವೆಹಿಕಲ್ಗಳ ಮೇಲೆಲ್ಲ ಎಲ್ಲೆಲ್ಲ ಆ ಥರ ಒಣಗೋಗಿರೋ ಕೊಂಬೆಗಳಿದೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ನಾವು ಲಿಸ್ಟ್ ಮಾಡಿ ಅಂತ ಹೇಳಿದ್ವಿ. ಆ ಕೆಲಸ ಕೂಡ ಮಾಡ್ತೀವಿ. ಎಲ್ಲ ಕಡೆ ಏನಾದ್ರು ನೀರು ಬ್ಲಾಕ್ ಆಗೋಂಥ ಸಂದರ್ಭ ಇದ್ದರೆ ಎಲ್ಲ ಕಡೆನೂ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀವಿ. ಸದ್ಯ ಮಳೆ ಬರಲಿ ಅನ್ನೋ ನಾನು ಸಮಸ್ಯೆ ಬರ್ತದೆ. ಆದ ಕೆಲವು ಕಡೆ ಎಲ್ಲೆಲ್ಲಿ ಆ ರೀತಿ ಕಾಂಪೌಂಡು ನಿನ್ನೆ ಏನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಸಿಎಂ ಹಾಗೆಯೇ ಡಿಸಿಎಂ ಕೈಗೊಂಡಂತಹ ತುರ್ತು ಸಭೆಯ ನಂತರ ಶಿವಾಜಿನಗರ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ಮಾತಾಡಿದ್ರು. ಏನು ಹೇಳಿದ್ರು ನೋಡೋಣ. ಆದರೂ ಸಿಎಂ ಅವರು ಮತ್ತೆ ಡೆಪ್ಯೂಟಿ ಸಿಎಂ ಅವರು ಇನ್ನೂ ಹೆಚ್ಚಾಗಿ ಸಿದ್ಧತೆ ಮಾಡ್ಕೊಳ್ಳಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಕ್ರಿಯೆ ಇನ್ನೂ ಹೆಚ್ಚಾಗಿ ಚುರುಕು ಆಗಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿನ್ನೆ ಆಗಿರ್ತಕ್ಕಂಥ ದುರಂತದ ಬಗ್ಗೆ ಅವರು ಪರಿಶೀಲನೆ ಮಾಡಿ ಕೆಲವು ಇಂಜಿನಿಯರ್ಸ್ ಮೇಲೆ ಮತ್ತು ಅಫಿಷಿಯಲ್ಸ್ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕೆಲವ್ರಿಗೆ ನೋಟಿಸ್ ಕೊಡೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತನಿಖೆ ಅಂತ್ಯಗೊಂಡ ನಂತರ ಅದರಲ್ಲಿ ಏನು ರಿಪೋರ್ಟ್ ಇದೆ ಅದು ಬಂದ ನಂತರ ಇನ್ನೂ ಹಲವಾರ ಮೇಲೆ ಆ್ಯಕ್ಷನ್ ಆಗುತ್ತೆ, ಕ್ರಮ ಆಗುತ್ತೆ ಅಂತ ಕೂಡ ಸಿಎಂ ಅವರು ಮತ್ತೆ ಈಗಾಗಲೇ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ, ಡಿಸಿಎಂ ಕೂಡ ಹೇಳಿದ್ರು. ಆದ್ರೆ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಕ್ರಮ ಕೈಗೊಳ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ನಿನ್ನೆ ಸುರಿದಂತಹ ಈ ಒಂದು ಮರಣ ಮಳೆ ಸಾಕಷ್ಟು ಅವಾಂತರಗಳನ್ನೇ ಮಾಡಿದ್ದನ್ನ ನಾವು ನೋಡಿದೀವಿ. ಬೆಂಗಳೂರಲ್ಲಿ ಮಳೆಗೆ ಒಟ್ಟಾರೆಯಾಗಿ 10 ಜನ ಸಾವನ್ನಪ್ಪಿದ್ದಾರೆ.
ಆಸ್ಪತ್ರೆಯ ಗೋಡೆ ಕುಸಿದು 7 ಮಂದಿ ನಿನ್ನೆ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಒಟ್ಟಾರೆಯಾಗಿ ಬೆಂಗಳೂರಲ್ಲಿ 10 ಜನ ಸಾವನ್ನಪ್ಪಿದ್ದಾರೆ. 250ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿದೆ ನಿನ್ನೆ ಸುರಿದಂತಹ ಆ ಒಂದು ಮರಣ ಮಳೆಗೆ. 130ಕ್ಕೂ ಅಧಿಕ ಮರದ ಕೊಂಬೆಗಳು ಭೂಮಿಗೆ ಬಿದ್ದಿದೆ. ಅದನ್ನ ತೆಗೆಯುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡಬೇಕಾಗಿದೆ. 131ಕ್ಕೂ ಅಧಿಕ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಟ್ರಾನ್ಸ್ಫಾರ್ಮರ್ ವಿಚಾರಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಜೆ ಜಾರ್ಜ್ ಅವರು ಹೇಳಿದ್ರು, ಬೇಗನೆ ನಾವು ಮಾಡಿಸುವಂತ ಕೆಲಸವನ್ನ ಮಾಡ್ತೀವಿ, ಅದಕ್ಕೊಂದು ಆಪ್ ಇದೆ, ಹಾಗಾಗಿ ನೀವು ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ. 15ಕ್ಕೂ ಅಧಿಕ ಕಾರು ಜಖಮ್ ಆಗಿರೋದನ್ನ ಕೂಡ ನಾವು ಈ ಮರಣ ಮಳೆಯಿಂದ ಗಮನಿಸಬಹುದು. ಅದೇ ರೀತಿಯಾಗಿ 25ಕ್ಕೂ ಅಧಿಕ ಆಟೋಗಳು ಕೂಡ ಜಖಮ್ ಆಗಿದೆ. ಹೀಗೆ ಸಾಕಷ್ಟು ಅವಾಂತರಗಳು ನಿನ್ನೆ ಸುರಿದಂತಹ ಮಳೆಯಿಂದ ಆಗಿದ್ದು 150ಕ್ಕೂ ಅಧಿಕ ಬೈಕ್ಗಳು ಕೂಡ ಜಖಮ್ ಆಗಿದೆ. ಹೀಗೆ ಈ ಒಂದು ಮಳೆಯಿಂದ ಏನೆಲ್ಲ ಅನಾಹುತಗಳಾಗಿದೆಯೋ ಮುಂದಿನ ದಿನಗಳಲ್ಲಿ ಅನಾಹುತಗಳು ಆಗದ ಹಾಗೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಅಷ್ಟು ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ಮಳೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾವುದೋ ಮರದ ಅಡಿಯಲ್ಲಿ ಹೋಗಿ ನಿಲ್ಲೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಗೋಡೆ ಸಿಕ್ತು ಅಂತ ಹೇಳಿ ನಿಲ್ಲುವಂಥದ್ದು, ಅಂತ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆಯನ್ನ ಕೂಡ ಮಾಡಬೇಕಾಗುತ್ತೆ. ಈ ಒಂದು ವಿಚಾರ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಶಾಕ್ ಅಂತಾನೆ ಹೇಳಬೇಕಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತರಾಗಿರುವಂತಹ ಶಿವರಾಜ್ ಅವರು ಏನ್ ಹೇಳಿದ್ದಾರೆ ನೋಡೋಣ. ಪಬ್ಲಿಕ್ ಬಂದು ಅಲ್ಲಿ ಕೂತ್ಕೊಳ್ಳೋದು, ವ್ಯವಹಾರ ಮಾಡೋದು, ಟ್ರೇಡ್ ಮಾಡೋದು, ಅದು ಮಾಡುವಂತ ಬಿಲ್ಡಿಂಗ್ ಇದ್ರೆ ಅದು ಅನ್ಸೇಫ್ ಇದೆಯಾ, ಸೇಫ್ ಇದೆಯಾ ಅಂತ ಮೊದಲು ನೋಡ್ಕೋಬೇಕು. ಆ ಟ್ರೇಡ್ ಲೈಸೆನ್ಸ್ ಇಶ್ಯೂ ಮಾಡೋರಿಗಾಗ್ಲಿ ಅಥವಾ BBMP ಅವರು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ಕೊಂತ ಓಡಾಡ್ತಾರಲ್ಲ, ಅವ್ರ ಜವಾಬ್ದಾರಿ ಅದು. ಅವ್ರು ಮಾಡಿಲ್ಲ ಅಂದ್ರೆ ಅದು ಅಕ್ಷಮ್ಯ, ಅದು ನೆಗ್ಲಿಜೆನ್ಸ್ ಅದು. ಸೊ ಅದಕ್ಕಾಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ತೀವಿ. ಸೋಮೋಟೋ ಕೇಸ್. ಬೇರೆ ಸಿಟಿಯಲ್ಲಿ ಬೇರೆ ಬೇರೆ ಇಂತಹ ಕಾಂಪೌಂಡ್ಗಳು, ಬೇರೆ ಬೇರೆ ಇಂತಹ ಬಿಲ್ಡಿಂಗ್ಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ ಕೆಳಗಡೆ ಇದಾವೆ, ಆ ಡಿಪಾರ್ಟ್ಮೆಂಟ್ ಹೆಡ್ ಮೇಲೆ ಫಿಕ್ಸ್ ಮಾಡ್ತೀವಿ ರೆಸ್ಪಾನ್ಸಿಬಿಲಿಟಿ. ಈಗ ಅದು PWD ಡಿಪಾರ್ಟ್ಮೆಂಟ್ ಇತ್ತು ಅಥವಾ ಬೆಸ್ಕಾಂದವ್ರದೇ ಇತ್ತು. ಈ ಕಾಂಪೌಂಡ್ ವಿಧಾನಸೌಧದೇ ಕಾಂಪೌಂಡ್ ಇರಲಿ, ಅದಕ್ಕೆ ಯಾರ್ಯಾರು ಸಂಬಂಧಪಡ್ತಾರ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಏನಾಗಲ್ವಾ, ಹೋಗಿ ನೋಡ್ಕೊಂಡು ಒಂದು ರೌಂಡ್ ಹೊಡಕ್ಕಾಗೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಬಿಲ್ಡಿಂಗ್ ಹೇಗಿರ್ತದೆ ನಾವು ನೋಡೋದಿಲ್ವಾ, ಎಲ್ಲಿ ಸೋರ್ತದೆ, ಎಲ್ಲಿ ಇದಾಗ್ತದೆ, ಯಾವುದಕ್ಕೆ ರಿಪೇರಿ ಮಾಡಬೇಕು ಅಂತ ನಾವು ನೋಡಲ್ವಾ. ಹಾಗೆ ಡಿಪಾರ್ಟ್ಮೆಂಟ್ ಹೆಡ್ಸ್ ನೋಡ್ಬೇಕು, ಅದು ನೋಡ. ಈಗಾಗಲೇ ಲೋಕಾಯುಕ್ತರು ಈ ವಿಚಾರವನ್ನ ಸುಮೋಟೋ ಕೇಸ್ ದಾಖಲಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ GBA ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಬೆಂಗಳೂರಲ್ಲಿ ಮಳೆಯ ಮುನ್ಸೂಚನೆ ಇದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಲಾಯಿತಾ ಅನ್ನೋದನ್ನ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಇದಕ್ಕೆ GBA ಅವರು ಉತ್ತರವನ್ನ ಹೇಗೆ ಕೊಡ್ತಾರೆ? ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವಲ್ಲಿ GBA ಖಂಡಿತವಾಗ್ಲೂ ಕೂಡ ಎಡವಿದ್ಯಾ ಅನ್ನುವಂತಹ ಪ್ರಶ್ನೆ ಇದೆ. ಅಪಾಯಕಾರಿ ಕಟ್ಟಡಗಳು, ಗೋಡೆಗಳ ಪಟ್ಟಿಯನ್ನ GBA ಅವರು ಮಾಡಿಲ್ವಾ? ಮಳೆಗೂ ಮೊದಲು ವಲಯವಾರು ಪರಿಶೀಲನೆಯನ್ನ ನಡೆಸಲಾಗಿತ್ತಾ ಅನ್ನೋದನ್ನ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಮಳೆ ನೀರು ನಿರ್ವಹಣೆ ಸುಧಾರಣೆಗೆ ಏನು ಕ್ರಮವನ್ನ ಕೈಗೊಂಡಿಲ್ವಾ? ಯಾವುದೇ ರೀತಿಯ ಕ್ರಮ ಏನು ಕೂಡ ತೋರದ ಹಾಗೆ ಇಲ್ಲ. ಸಭೆಗಳಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆಯೇ ಆಗಲ್ವಾ ಅನ್ನೋದಕ್ಕೂ ಕೂಡ GBA ಅವರು ಉತ್ತರವನ್ನ ಕೊಡಬೇಕು. ಸಮಸ್ಯೆಗಳು ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ರ ಅನ್ನುವಂತಹದ್ದು ನಮ್ಮ ಪ್ರಶ್ನೆ. ಮಳೆಗಾಲದ ಅಪಾಯಗಳ ಬಗ್ಗೆ ಮುನ್ಸೂಚನೆ ಏನು ಕೂಡ GBA ಅಧಿಕಾರಿಗಳಿಗೆ ಸಿಕ್ಕಿಲ್ವಾ? ಶಿಥಿಲಾವಸ್ಥೆ ಆಗಿರ್ಬೋದು, ಹಳೆಯ ಗೋಡೆಗಳ ತೆರವು ಇಲ್ಲ, ಯಾಕೆ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ. ಅಧಿಕಾರಿಗಳು ಕಾಲಕಾಲಕ್ಕೆ ಪರಿಶೀಲನೆಯನ್ನ ಹಾಗಾದ್ರೆ ಮಾಡೋದಿಲ್ವಾ ಅನ್ನುವಂತಹದ್ದು ನಮ್ಮ ಪ್ರಶ್ನೆ. ಇದಕ್ಕೆ GBA ಅಧಿಕಾರಿಗಳು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ, ಇನ್ನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯನ್ನ ವಹಿಸ್ತಾರಾ ಅನ್ನೋದು ಕಾದು ನೋಡಬೇಕು.